ನೋಡಿ ಸರ್, ಇದೇ ಬ್ಲೌಸ್ ಆದ್ರೆ ನಿಮ್ಗೆ 100 ರೂಪಾಯಿ 150 ರೂಪಾಯಿ ಅಷ್ಟೇ ಸರ್ ಖರ್ಚು ಬೀಳೋದು. ನಾರ್ಮಲ್ ಇಷ್ಟೇ. ಹೌದು, ಏನು ವ್ಯಾಲ್ಯೂ ಇಲ್ಲ. ಬಟ್ ಅದೇ ನೀವು ಇದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿದ್ರೆ ಇದಕ್ಕೆ 1000 ರೂಪಾಯಿ ಅಂದ್ರೆ ನೀವು ದಿನಕ್ಕೆ 4 ಆದ್ರೂ ಮಾಡ್ಕೊಂಡ್ರು ಅಲ್ಲಿ 4000 ರೂಪಾಯಿ ಬಂದ್ಬಿಡುತ್ತೆ. ಹಾಗೆ ನೀವು ತಿಂಗಳಿಗೆ 80,000 ದುಡಿಬಹುದು ಸರ್. ಸಿಟಿಯರ್ ಇರೋರು ಮಾತ್ರ ಇದ್ ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ, ಹಳ್ಳಿಯಲ್ಲಿ ಇರೋರ್ಗು ಕೂಡ ಮಾಡ್ಬೋದು. ಆದ್ರೆ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ಸರ್. ಯಾಕೆ ಅಂದ್ರೆ ಅವ್ರಿಗೂ ಕೂಡ ನಾನ್ ದುಡಿಬೇಕು, ನಾನ್ ಸ್ವಾವಲಂಬಿಯಾಗಿ ಬದುಕ್ಬೇಕು ಅಂತ ಆಸೆ ಇರುತ್ತೆ. ಈ ತರ ಮಿಷಿನ್ ಅವ್ರು ಒಂದ್ ಮನೇಲಿ ಇಟ್ಕೋಬಿಟ್ರೆ ಸರ್, ಏನಿಲ್ಲ ಅಂದ್ರೆ ದಿನಕ್ಕೆ 3-4 ಸಾವಿರನಾದ್ರೂ ದುಡಿಬಹುದು. ಅವನು ನೋಡ್ಕೋಬಹುದು, ಅವ್ರ ಗಂಡನ್ನು ನೋಡ್ಕೋಬಹುದು, ಫ್ಯಾಮಿಲಿ ಫುಲ್ ಅವ್ರು ನೋಡ್ಕೋಬಹುದು ಸರ್. ಯಾಕೆ ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ ಸರ್, ಸ್ಯಾರಿ, ಲೆಹಂಗಾ, ಕುರ್ತಾ ಮತ್ತೆ ಶರ್ಟ್ ಲೋಗೋಸ್ ಎಲ್ಲ ಮಾಡ್ಕೋಬಹುದು ಸರ್. A to Z ಮಾಡಬಹುದಲ್ವಾ? ಹೌದು ಸರ್. ಓಕೆ. ಏನು ಒಂದ್ ಥ್ರೆಡ್ ಹಾಕದ್ ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ ಸರ್. ಈಗ ಔಟ್ ಸೈಡ್ ಇರೋರ್ಗು ಕೂಡ ನಾವೇ ಟ್ರೈನಿಂಗ್ ಕೊಡ್ತೀವಿ ಸರ್. ಅವ್ರ ಪ್ಲೇಸಿಗೆ ಹೋಗಿ 2 ದಿನ ಫುಲ್ ಡೇ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಸರ್. ಸರ್ ನಾವ್ ಈ ಮಿಷಿನ್ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಕಟ್ಟಿದೀವಿ ಸರ್. ಇದ್ರಲ್ಲಿ ಬರೀ ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ವರ್ಕ್ ಮಾಡ್ಬೋದು. ಮತ್ತೆ ಇದಕ್ಕೆ ಓದಿರ್ಲೇಬೇಕು, ಮತ್ತೆ ಏಜ್ ಆಗಿರೋರೇ ಅಂದ್ರೆ ಏಜ್ ಆಗಿರೋರ್ ನಮ್ ಕೈಲಿ ಮಾಡಕ್ ಆಗಲ್ಲ ಅಂತ ಏನಿಲ್ಲ ಸರ್. ನಮ್ ಟ್ಯಾಬ್ ಅಲ್ಲಿ ಇರೋದೇ 4 ಆಪ್ಷನ್, ಇದು ಯಾರ್ ಬೇಕಾದ್ರೂ ವರ್ಕ್ ಮಾಡ್ಬೋದು ಸರ್. ವೀಕ್ಷಕರೇ ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದೀನಿ. ಸೊ ಇವತ್ತು ಎಂಬ್ರಾಯ್ಡರಿ ಮಷಿನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ. R3V ಅಂತ ಹೇಳಿಸಿ 7G ಮಾಡೆಲ್ ಇದೆ, ಅವ್ರು 7G ಮಾಡೆಲ್ ಕಂಪನಿ ಇದೆ. ಸೊ ಹಂಗಾಗಿ ಅವ್ರ ಹತ್ರ ಬಂದಿದ್ದೀನಿ ವಿಡಿಯೋ ಶೂಟ್ ಮಾಡಕ್ಕೆ. ಪ್ರತಿಯೊಬ್ರು ಮಹಿಳೆಯರಿಗೂ ಮನೆಯಲ್ಲಿ ಇದ್ಕೊಂಡು ಒಂದು ಸ್ವಾವಲಂಬಿ ಉದ್ಯೋಗ. ಸುಮಾರು ಜನ ಎಲ್ಲ ಬೇರೆ ಕಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಸರ್. ನಮ್ಮ ಹಳ್ಳಿಯಲ್ಲಿ, ತಾಲೂಕಲ್ಲಿ, ಡಿಸ್ಟಿಕ್ ಅಲ್ಲಿ, ಸಿಟಿಯಲ್ಲಿ ಇದ್ಕೊಂಡೆ ನಾವೊಂದು ಬಿಸ್ನೆಸ್ ರನ್ ಮಾಡ್ಬೇಕಂತ ಕೇಳ್ತಾ ಇದ್ರು. ಸೊ ನಮ್ ಜೊತೆ ಸ್ಫೂರ್ತಿ ಮೇಡಮ್ ಅವರು ಇದ್ದಾರೆ. ಟೋಟಲ್ ಆಗಿ ಈ ಮಷಿನ್ ಬಗ್ಗೆ ಯಾವ ತರ ಆಪರೇಟ್ ಮಾಡ್ಬೇಕು, ಯಾವ ತರ ಬಿಸ್ನೆಸ್ ಮಾಡ್ಬೋದು, ಯಾವ ಟೈಪ್ ಇದೆ, ಏನ್ ವಾರಂಟಿ ಇದೆ, ಏನ್ ಗ್ಯಾರಂಟಿ ಇದೆ, ಸೊ A to Z ಎಲ್ಲ ತಿಳಿಸ್ಕೊಡ್ತಾರೆ. ಸೊ ಮಹಿಳೆಯರು ಮನೆಯಲ್ಲಿ ಇಟ್ಕೊಂಡು ಪ್ರತಿದಿನ ಏನಿಲ್ಲ ಅಂದ್ರೆ 3,000-4,000 ರೂಪಾಯಿ ಅವ್ರು ಏನಂತಂದ್ರೆ ದುಡಿಮೆ ಮಾಡ್ಕೋಬಹುದು. ಸೊ ಈ ತರ ಎಲ್ಲ ಡಿಸೈನ್ಸ್ ಮಾಡ್ಕೋಬಹುದು. ಅವರು ಎಂಬ್ರಾಯ್ಡರಿ ಡಿಸೈನ್ಸ್ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು. ಯಾಕಂದ್ರೆ ಫ್ಯಾಷನ್ ಗೆ ಸುಮಾರು ಜನ ಎಲ್ಲ ಒತ್ತು ಕೊಡ್ತಾರೆ. ಬರೀ ಮಹಿಳೆಯರು ಅಷ್ಟೇ ಅಲ್ಲ, ಪುರುಷರು ನಾವು ಚೆನ್ನಾಗಿ ಕಾಣ್ಬೇಕು, ಚೆನ್ನಾಗಿ ಎಂಬ್ರಾಯ್ಡರಿ ಡ್ರೆಸ್ ಗಳು ಹಾಕ್ಬೇಕು, ಶರ್ಟ್ಸ್ ಗಳು ಹಾಕ್ಬೇಕು. ಸೊ ಅವ್ರದೇ ಆದ ಯಾವ್ದೇ ಇರ್ಲಿ ಡ್ರೆಸ್ ಗಳು, ಅದನ್ನ ಪ್ರತಿಯೊಬ್ಬರು ಮಹಿಳೆಯರಿಗೆ ನೀವು ಸಪೋಸ್ ಯಾವ್ಯಾವ ಟೈಪ್ ಇದೆ, ಏನೇನಿದೆ ಬನ್ನಿ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ. ಮೇಡಮ್ ನಮಸ್ತೆ. ಮೇಡಮ್ ಈಗ ನಿಮ್ಮ ಒಂದು ಮಷಿನ್ ಬಗ್ಗೆ ನಿಮ್ ಬಗ್ಗೆ ಎಲ್ಲ ಪರಿಚಯ ಮಾಡಿಕೊಡಿ. ಓಕೆ ಸರ್, ನನ್ನ ಕಂಪ್ನಿ ಹೆಸರು ಬಂದ್ಬಿಟ್ಟು R3V, ನನ್ನ ಹೆಸರು ಸ್ಫೂರ್ತಿ ಸರ್. ಬನ್ನಿ ಸರ್, ನಾನ್ ನಿಮ್ಗೆ ಈ ಮಿಷಿನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ವೀಕ್ಷಕರೇ ಬನ್ನಿ, ಮೇಡಮ್ ಅವರು ಇದ್ದಾರೆ. ಕಂಪ್ಲೀಟ್ ಆಗಿ ಯಾವ ತರ ಅಂತ ಹೇಳೋದು, ಬ್ಲೌಸ್ ಎಂಬ್ರಾಯ್ಡರಿಂಗ್ ಹಿಡ್ಕೊಂಡು ಕುರ್ತೀಸು, ಲೋಗೋ, ಪ್ರತಿಯೊಂದಕ್ಕೂ ಈ ತರ ಅಂತಿಲ್ಲ, ಸಾರಿ ಡಿಸೈನ್ ಆಗಿರ್ಬೋದು, ಫೋಟೋ ಫ್ರೇಮ್ ವರ್ಕ್ ಆಗಿರ್ಬೋದು, A to Z ಏನಂತಂದ್ರೆ ಈ ಮಷಿನ್ ಅಲ್ಲಿ ಮಾಡ್ಕೋಬಹುದು. ಒಂದು ನಾರ್ಮಲ್ ಬಟ್ಟೆ ಇತ್ತು ಅಂತಂದ್ರೆ ಇದಕ್ಕೊಂದು ವ್ಯಾಲ್ಯೂ ಇರಲ್ಲ ಮಾರ್ಕೆಟ್ ಅಲ್ಲಿ. ಸೊ ಈ ತರ ಒಂದು ಡಿಸೈನ್ ಮಾಡ್ಕೊಂಡು ನೀವು ಈ ತರ ಎಂಬ್ರಾಯ್ಡರಿ ಮಾಡ್ಕೊಂಡ್ರಿ ಅಂತಂದ್ರೆ ಸುಮಾರು ಒಂದು ಡಿಸೈನ್ ಗೆ 1,000-1,500 ರೂಪಾಯಿ 2,000 ರೂಪಾಯಿವರೆಗೂ ನೀವು ಅರ್ನ್ ಮಾಡ್ಕೋಬಹುದು. ಬನ್ನಿ ನಮ್ ಜೊತೆ ಮೇಡಮ್ ಅವರು ಇದ್ದಾರೆ, ಅವರಿಂದ ಕಂಪ್ಲೀಟ್ ಆಗಿ ಮಷಿನ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಖುಷಿ ಅನ್ಸಿತ್ತು ಇವತ್ತು ನಿಮ್ಮ ಎಂಬ್ರಾಯ್ಡರಿ ಮಷಿನ್ ಬಂದು. ಹೌದಾ? ಸೊ ಸುಮಾರು ಕರ್ನಾಟಕದಲ್ಲಿ ಎಲ್ಲ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಹಂಗಾಗಿ ನಿಮ್ ಹತ್ರ ವಿಡಿಯೋ ಮಾಡಕ್ ಬಂದಿದ್ದೀನಿ. ಮೇಡಮ್ ನಿಮ್ ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ. ಓಕೆ ಸರ್, ನಾವ್ ಈ ಫೀಲ್ಡ್ ಅಲ್ಲಿ 15 ವರ್ಷದಿಂದ ವರ್ಕ್ ಮಾಡ್ತಿದೀವಿ ಸರ್. ನನ್ನ ಹೆಸರು ಸ್ಫೂರ್ತಿ ಅಂತ, ನನ್ನ ಕಂಪನಿ ಹೆಸರು R3V ಅಂತ ಸರ್. ಓಕೆ ಮೇಡಮ್, ಈಗ R3V ಅಂತ ಹೇಳಿದ್ರಿ, ಎಷ್ಟು ಒಂದು 15 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದೀರಾ ಅಂತ ಹೇಳಿದ್ರಿ. ಹೌದು ಸರ್. ಓಕೆ, ಯಾವ ತರ ಎಲ್ಲ ಕೊಡ್ತಾ ಇದೀರಿ ಮೇಡಮ್? ನಿಮ್ಮ ಹತ್ರ ಯಾವ ತರ ಮಷಿನ್ಸ್ ಗಳು ಇದಾವ ಸರ್? ನಮ್ಮಲ್ಲಿ 6 ಮಾಡೆಲ್ಸ್ ಇದೆ ಸರ್. 4 ಮಾಡೆಲ್ ಸಿಂಗಲ್ ಹೆಡ್ ಮಿಷಿನ್, 2 ಮಾಡೆಲ್ ಡಬಲ್ ಹೆಡ್ ಮಿಷಿನ್ ಸರ್. ಓಕೆ, ಎಂಬ್ರಾಯ್ಡರಿ ನಿಮ್ದು ಅಂತ ಹೇಳಿದ್ರಿ, R3V ಅಂತ ಹೇಳಿದ್ರಿ. ಸೊ ಈ ಮಷಿನ್ ಬಗ್ಗೆ ತಿಳಿಸ್ಕೊಡಿ, ಇದರಿಂದ ಮಹಿಳೆಯರು ಯಾವ ತರ ದುಡಿಮೆ ಮಾಡಬಹುದು? ಓಕೆ ಸರ್, ನಾನು ಮಿಷಿನ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಫಸ್ಟ್ ಮಹಿಳೆಯರಿಗೆ ಇದು ಎಷ್ಟು ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ಇಲ್ಲಿ ಸಿಟಿಯರ್ ಇರೋರು ಮಾತ್ರ ಇದು ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ, ಹಳ್ಳಿಯಲ್ಲಿ ಇರೋರ್ಗು ಕೂಡ ಮಾಡ್ಬೋದು. ಆದ್ರೆ ಮಹಿಳೆಯರಿಗೆ ತುಂಬಾ ಯೂಸ್ ಆಗುತ್ತೆ ಸರ್. ಯಾಕೆ ಅಂದ್ರೆ ಅವ್ರಿಗೂ ಕೂಡ ನಾನ್ ದುಡಿಬೇಕು, ನಾನ್ ಸ್ವಾವಲಂಬಿಯಾಗಿ ಬದುಕ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಅವ್ರಿಗೆ ಹೊರಗಡೆ ಹೋಗಿ ದುಡಿಯಕ್ ಆಗಲ್ಲ ಸರ್. ಒಂದು ಮಗು ಇರುತ್ತೆ, ಇಲ್ಲ ಅಂದ್ರೆ ಅವ್ರ ವಯಸ್ಸಾಗಿರೋರ್ನ ನೋಡ್ಕೋಬೇಕಾಗಿರುತ್ತೆ. ಹಂಗಾಗಿ ಅವ್ರಿಗೆ ಹೊರಗಡೆ ಹೋಗಿ ದುಡಿಯಕ್ಕೆ ಅವಕಾಶನೇ ಇರಲ್ಲ. ಅಂತವ್ರು ಈ ಮಿಷಿನ್ ತಗೊಂಡ್ರೆ ಆರಾಮಾಗಿ ದುಡಿಬಹುದು ಸರ್. ಓಕೆ ಮೇಡಮ್, ಮಷಿನ್ ಇಂದ ಎಲ್ಲೆಲ್ಲಿ ಕೊಟ್ಟಿದ್ರೆ ಯಾವ ತರ ಬಿಸ್ನೆಸ್ ಮಾಡ್ಕೋಬಹುದು? ಸರ್ ನಾವ್ ಈ ಮಿಷಿನ್ ಕರ್ನಾಟಕದ ಮೂಲೆ ಮೂಲೆಗಳಿಗೂ ಕಟ್ಟಿದೀವಿ ಸರ್. ಇದ್ರಲ್ಲಿ ಬರೀ ಲೇಡೀಸ್ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ವರ್ಕ್ ಮಾಡ್ಬೋದು. ಮತ್ತೆ ಇದಕ್ಕೆ ಓದಿರ್ಲೇಬೇಕು, ಮತ್ತೆ ಏಜ್ ಆಗಿರೋರೇ ಅಂದ್ರೆ ಏಜ್ ಆಗಿರೋರ್ ನಮ್ ಕೈಲಿ ಮಾಡಕ್ ಆಗಲ್ಲ ಅಂತ ಏನಿಲ್ಲ ಸರ್. ಮಾಮೂಲಿ ನಿಮ್ಗೆ ಫೋನ್ ಎಲ್ಲಾರ್ಗು ಆಲ್ಮೋಸ್ಟ್ ಯೂಸ್ ಮಾಡಕ್ ಬರುತ್ತೆ. ಇದ್ ನಮ್ ಟ್ಯಾಬ್ ಅಲ್ಲಿ ಇರೋದೇ 4 ಆಪ್ಷನ್. ಈಗ ಮಾಮೂಲಿ ಈಗ ಫೋನ್ ಅಲ್ಲೆಲ್ಲ ಎಷ್ಟೋ ಆಪ್ ಇರುತ್ತೆ ಸರ್, ಮಿನಿಮಮ್ ಒಂದ್ 15-20 ಆದ್ರೂ ಇದ್ದೇ ಇರುತ್ತೆ. ಆದ್ರೆ ಇದ್ರಲ್ಲಿ ನಮ್ ಟ್ಯಾಬ್ ಅಲ್ಲಿ ಇರೋದೇ 4 ಆಪ್ಷನ್, ಇದು ಯಾರ್ ಬೇಕಾದ್ರೂ ವರ್ಕ್ ಮಾಡ್ಬೋದು ಸರ್. ಮೇಡಮ್ ಈಗ ಎಂಬ್ರಾಯ್ಡರಿ ಅಂತಂದ್ರೆ ಒಂದು ನಾರ್ಮಲ್ ಬಟ್ಟೆಗೆ ಈ ತರ ಎಂಬ್ರಾಯ್ಡರಿ ಮಾಡಿದ್ರೆ ಒಳ್ಳೆ ಡಿಮ್ಯಾಂಡ್ ಅಲ್ವಾ ಮಾರ್ಕೆಟ್ ಅಲ್ಲಿ? ಹೌದು ಸರ್, ಒಳ್ಳೆ ಡಿಮ್ಯಾಂಡೇ ಇದೆ. ಓಕೆ, ಎಂಬ್ರಾಯ್ಡರಿ ಮಾಡಿದ್ರೆ ತಿಳಿಸ್ಕೊಡಿ. ಬನ್ನಿ ಸರ್, ನಾನ್ ತಿಳಿಸ್ಕೊಡ್ತೀನಿ ನಿಮ್ಗೆ. ಸರ್ ಇದ್ರಲ್ಲಿ ಬರೀ ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ, ನೀವು ಫೋಟೋ ಎಂಬ್ರಾಯ್ಡಿಂಗ್ ಮಾಡ್ಕೋಬಹುದು ಸರ್. ನೋಡಿ ಸರ್, ಓಕೆ, ಈ ತರ ಎಂಬ್ರಾಯ್ಡರಿ ಮಾಡಿದ್ರೆ. ಹೌದು ಸರ್, ದೇವ್ರ ಫೋಟೋ, ಬರೀ ದೇವ್ರ ಫೋಟೋ ಅಷ್ಟೇ ಅಲ್ಲ ಸರ್, ನೀವು ಫಿಲಂ ಮೇಕರ್ ಫೋಟೋ ಎಲ್ಲಾ ತರದ್ದು ಮಾಡ್ಬೋದು. ಮತ್ತೆ ನೀವು ಫ್ಯಾಮಿಲಿ ಫೋಟೋ, ಈಗ ಬರ್ತಡೇ ಯಾರಿಗಾರು ಗಿಫ್ಟ್ ಕೊಟ್ಕೋಬೇಕಂತ ಇದ್ರು ಕೂಡ ನೀವು ಫ್ಯಾಮಿಲಿ ಫೋಟೋ ಎಲ್ಲ ಎಂಬ್ರಾಯ್ಡಿಂಗ್ ಮಾಡ್ಬೋದು. ಓಕೆ, ಈ ತರ ಇದು ಬ್ಲೌಸ್ ಎಂಬ್ರಾಯ್ಡಿಂಗ್. ಬ್ಲೌಸ್ ಎಂಬ್ರಾಯ್ಡಿಂಗ್ ಯಾವ ತರ ಡಿಸೈನ್ ಬೇಕು ಆ ತರ ಡಿಸೈನ್ ಹಾಕೋಬಹುದು. ಹೌದು ಸರ್, ನೋಡಿ ಸರ್ ಇದು.
ಓಹೋ ಈ ತರ ಎಲ್ಲ ಇದೆ. ಓಕೆ, ಹೌದು. ನೆಕ್ಸ್ಟ್ ತೋರಿಸಿ ಮೇಡಮ್. ಓಕೆ, ಈ ತರ ಡಿಸೈನ್ಸ್ ಎಲ್ಲ ಹಾಕೋಬಹುದಲ್ವಾ? ಹೌದು. ಒಂದು ನಾರ್ಮಲ್ ಬಟ್ಟೆಗೆ ಈ ತರ ಹಾಕೊಂಡ್ರೆ ತುಂಬಾ ಡಿಮ್ಯಾಂಡ್ ಬರುತ್ತಲ್ವಾ? ಹೌದು ಸರ್, ನೋಡಿ ಮಿರರ್ ವರ್ಕ್ ಕೂಡ ಮಾಡ್ಬೋದು. ಓಹೋ ಯಾವ ತರ ವರ್ಕ್ ಬೇಕಾದ್ರೆ ಇದ್ರಲ್ಲಿ ಮಾಡ್ಬೋದು. ಹೌದು ಸರ್. ಓಕೆ, ಸುಮಾರು ಈ ತರ ಅನ್ನಂಗಿಲ್ಲ, ಯಾವ ತರ ಬೇಕಾದ್ರೆ ಡಿಸೈನ್ ಹೌದು ಸರ್, ನೀವು ಬರೀ ಇದ್ರಲ್ಲಿ ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ ಸರ್, ಸ್ಯಾರಿ, ಲೆಹಂಗಾ, ಕುರ್ತಾ ಮತ್ತೆ ಶರ್ಟಿಗ್ ಲೋಗೋಸ್ ಎಲ್ಲ ಮಾಡ್ಕೋಬಹುದು ಸರ್. A to Z ಮಾಡ್ಬೋದಲ್ವಾ? ಹೌದು ಸರ್. ಓಕೆ, ಬರೀ ಇದ್ರಲ್ಲಿ ನೀವು ಥ್ರೆಡ್ ವರ್ಕ್ ಅಷ್ಟೇ ಅಲ್ಲ ಸರ್, ನಮ್ಮ ಮಿಷಿನ್ ಅಲ್ಲಿ ನೀವು ಯಾವ್ದೇ ತರ ಡಿವೈಸಸ್ ಅಂದ್ರೆ ಬೀಡ್ಸ್, ಕಾರ್ಡಿಂಗ್, ಸೀಕ್ವೆನ್ಸಿ ಇದೆಲ್ಲ ಹಾಕೊಂಡು ನೀವು ಈ ಮಿಷನ್ ನಲ್ಲಿ ವರ್ಕ್ ಮಾಡ್ಬೋದು ಸರ್. ಅಂದ್ರೆ ಅಪ್ಗ್ರೇಡ್ ಮಷಿನ್ ಮೇಡಮ್ ಇದು? ಹೌದು ಸರ್, ಬರೀ ಈಗ ನೀವು ಬೀಡ್ಸ್, ಕಾರ್ಡಿಂಗ್, ಸೀಕ್ವೆನ್ಸಿ ಇದಷ್ಟೇ ಅಲ್ಲ, ಫ್ಯೂಚರ್ ಅಲ್ಲಿ ಕೂಡ ನಿಮ್ಗೆ ಯಾವ್ದೇ ಡಿವೈಸಸ್ ಬಂದ್ರು ಈ ಮಿಷಿನ್ ಅಲ್ಲಿ ನೀವು ಆಡ್ ಮಾಡ್ಕೋಬಹುದು. ಆಡ್ ಮಾಡ್ಕೋಬಹುದಾ? ಹೌದು. ಅಂದ್ರೆ ಫ್ಯೂಚರ್ ಅಲ್ಲಿ ಅಪ್ಗ್ರೇಡ್ ಮಾಡ್ಕೋಬಹುದು. ಹೌದು ಸರ್. ಒಂಥರ 7G ತರ ಮಷಿನ್. 7G Pro ಸರ್ ಇದು. 7G Pro. ಹೌದು. ಅಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ. ಹೌದು. ಓಕೆ, ಯಾವ ತರ ಬೇಕು ಮಹಿಳೆಯರಿಗೆ ಆ ತರ ಇದು ಮಾಡ್ಬೋದು. ಹೌದು ಸರ್. ಓಕೆ, ಈಗ ಮಹಿಳೆಯರಿಗಾಗಿರ್ಬೋದು, ಬಿಸ್ನೆಸ್ ಮಾಡೋರಿಗಾಗಿರ್ಬೋದು, ನೀವೆಲ್ಲ ಹೇಳಿದ್ರಿ ಎಂಬ್ರಾಯ್ಡರಿ ಮಷಿನ್ ತಗೋಬಹುದು, ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ. ಈ ಬಿಸ್ನೆಸ್ ನಡೆಯುತ್ತ ಅಂತೀರಾ ಮೇಡಮ್? ಸಿಟಿ ಹಳ್ಳಿಯಲ್ಲೆಲ್ಲ ನಡೆಯುತ್ತ ಅಂತೀರಾ ಇದನ್ನ? ಸರ್, ಇವಾಗ ಫ್ಯಾಷನ್ ಅಂದ್ರೆ ಯಾರು ಇಷ್ಟಪಡಲ್ಲ ಸರ್. ಆಲ್ಮೋಸ್ಟ್ ಇವಾಗ ಎಲ್ಲ ಆಲ್ಮೋಸ್ಟ್ ಫ್ಯಾಷನ್ ಆಗಿರೋ ಡ್ರೆಸ್ ಎಲ್ಲ ಯೂಸ್ ಮಾಡ್ತಾರೆ. ಅದೇ ಈಗ ಅವ್ರು ಸಿಂಪಲ್ ಆಗಿರೋ ಡ್ರೆಸ್ ಹಾಕೊಂಡ್ರೆ ಯಾವ ತರ ಕಾಣಿಸ್ತಾರೆ ಸರ್? ಅದೇ ಅದಕ್ಕೆ ಎಂಬ್ರಾಯ್ಡಿಂಗ್ ಇರೋ ಡಿಸೈನ್ ಡ್ರೆಸ್ ಹಾಕೊಂಡ್ರೆ ನಿಮ್ಗೆ ಯಾವ ತರ ಕಾಣುತ್ತೆ? ಇದು ಪ್ಲೈನ್ ಬ್ಲೌಸ್ ಸರ್. ಇದು ಪ್ಲೈನ್ ಬ್ಲೌಸ್ ಹಾಕೊಂಡ್ರೆ ಏನ್ ಯೂಸ್ ಆಗುತ್ತೆ ಸರ್? ಅದಕ್ಕೆ ಎಂಬ್ರಾಯ್ಡಿಂಗ್ ಮಾಡಾಕೊಂಡ್ರೆ ಅದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಹೆಂಗ್ ಹೇಳ್ತಾರೆ ಸರ್. ಯಾವ್ದೇ ಕಾರಣಕ್ಕೂ ಇದು ಫ್ಯಾಷನ್ ಅನ್ನೋದು ನಿಲ್ಲಲ್ಲ ಸರ್. ಹೌದು. ಈಗ ಮಹಿಳೆಯರು ಯಾವ್ದೇ ಫಂಕ್ಷನ್ ಹೋದ್ರೆ ಹೌದು, ಒಳ್ಳೆ ಎಂಬ್ರಾಯ್ಡಿಂಗ್ ಡಿಸೈನ್ಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಔಟ್ಫಿಟ್ ಕಾಣಿಸುತ್ತೆ, ಕನ್ಸಿರುತ್ತಲ್ಲ. ಹೌದು ಸರ್. ಓಕೆ ಮೇಡಮ್, ಇವನ್ ಬರೀ ಬ್ಲೌಸ್ ಅಷ್ಟೇ ಅಲ್ವಾ, ಎಲ್ಲದಕ್ಕೂ ಹಾಕೋಬಹುದಲ್ವಾ ಸರ್? ಇದು ಬರೀ ಬ್ಲೌಸ್ ಅಷ್ಟೇ ಅಲ್ಲ ಸರ್, ಸ್ಯಾರಿ ಎಲ್ಲದಕ್ಕೂ ಹಾಕೋಬಹುದು. ಸ್ಯಾರಿ, ಲೆಹಂಗಾ, ಕುರ್ತಾ ಮತ್ತೆ ಫೋಟೋ ಫ್ರೇಮ್ ಎಲ್ಲ ಮಾಡ್ಬೋದಲ್ಲ ಸರ್? ಅಂದ್ರೆ ಎಂಬ್ರಾಯ್ಡರಿಂಗ್ ಅಂದ್ರೆ ಬ್ಲೌಸ್ ಅಷ್ಟೇ ಅಲ್ಲ ಅಲ್ವಾ, ಸುಮಾರು ಮಾಡ್ಕೋಬಹುದು. ಸರ್, ಇದ್ರಲ್ಲಿ ಬ್ಲೌಸ್ ಅಷ್ಟೇ ಅಲ್ಲ ಸರ್, ಸ್ಯಾರಿ, ಲೆಹಂಗಾ, ಕುರ್ತಾ ಎಲ್ಲಾ ತರದ್ದು ಮಾಡ್ಕೋಬಹುದು ಸರ್. ಓಕೆ, ಫೋಟೋ ಫ್ರೇಮ್ ನ ಮಾಡಬಹುದು. ಹೌದು, ಫೋಟೋ ಫ್ರೇಮ್ ಮತ್ತೆ ಶರ್ಟಿಗ್ ಲೋಗೋಸ್ ಕೂಡ ಮಾಡ್ಕೋಬಹುದು. ಯಾವುದೇ ಹೀರೋಗಳದ್ದು ಫೋಟೋಸ್ ಬೇಕಾದ್ರೆ ಮಾಡಬಹುದು. ಇವನ್ ನಮ್ದು ಬೇಕಾದ್ರೆ ಮಾಡ್ಕೋಬಹುದು, ಇವನ್ ನಿಮ್ದು ಬೇಕಾದ್ರೆ ಮಾಡ್ಕೋಬಹುದು. ಹೌದು ಸರ್. ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ಹೌದು. ಓಕೆ, ಎಂಬ್ರಾಯ್ಡಿಂಗ್ ಅಂದ್ರೆ ಬ್ಲೌಸ್ ಅಂತ ಹೇಳಿದ್ರಿ, ಇನ್ನು ಯಾವ್ಯಾವ ಟೈಪ್ ಎಲ್ಲ ಮಾಡ್ಬೋದು ಸರ್? ಇದ್ರಲ್ಲಿ ಬ್ಲೌಸ್ ಮತ್ತೆ ಸ್ಯಾರಿ, ಲೆಹಂಗಾ ಮತ್ತೆ ಪ್ಲೈನ್ ಟಾಪ್ ಎಲ್ಲ ಮಾಡ್ಬೋದು ಸರ್. ಇವಾಗ ಆಲ್ಮೋಸ್ಟ್ ಹುಡುಗಿಯರೆಲ್ಲರೂ ಕೂಡ ಎಂಬ್ರಾಯ್ಡಿಂಗ್ ಇರೋದ್ನೇ ಈ ಡ್ರೆಸ್ ಎಲ್ಲ ಹಾಕ್ತಾರಲ್ಲ, ವೇರ್ ಮಾಡ್ತಾರೆ. ಓಕೆ, ಚೆನ್ನಾಗಿ ಕಾಣ್ಬೇಕು ಅನ್ನೋದು ಇರುತ್ತೆ. ಕುರ್ತೀಸ್ಗೂ ಮಾಡ್ಬೋದು, ಫೋಟೋ ಫ್ರೇಮ್ ವರ್ಕ್ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಹೌದು, ಮತ್ತೆ ನೀವು ಶರ್ಟ್ ಲೋಗೋಸ್ ಕೂಡ ಹಾಕ್ಬೋದು ಸರ್. ಯಾವ ತರ ಲೋಗೋ ಮೇಡಮ್? ಇಲ್ಲಿ ಈ ತರ ಬೇಕಾದ್ರೆ ಲೋಗನ್ ಹಾಕಬಹುದಾ? ಹೌದು. ಮಷೀನ್ ಅಲ್ಲಿ ಇದರಲ್ಲೇ ಮಾಡ್ಬೋದು? ಹೌದು ಸರ್, ಎಲ್ಲ ಈ ಮಿಷಿನ್ ಅಲ್ಲೇ ಮಾಡ್ಬೋದು. ಓಕೆ, ಈ ತರ ಅನ್ನಂಗಿಲ್ಲ, A to Z ಎಲ್ಲ? ಹೌದು ಸರ್. ಓಕೆ, ನಾನು ಸುಮಾರು ಜನ ಎಲ್ಲ ಕಮೆಂಟ್ ಮಾಡಿದ್ರು, ನಾವ್ ಏನಾದ್ರು ಟೈಲರಿಂಗ್ ಕಲ್ತಿರ್ಬೇಕಾ ಈ ಮಷಿನ್ ಆಪರೇಟ್ ಮಾಡಕ್ಕೆ ಅಂತ, ಅಂತವ್ರನ್ನು ಕಮೆಂಟ್ ಮಾಡಿದ್ರು. ಅದ್ ಆತರ ಏನಾದ್ರು ಇದೆಯಾ ಮೇಡಮ್? ಸರ್, ಇಲ್ಲ ಸರ್, ಇದಕ್ಕೇನ್ ಟೈಲರಿಂಗ್ ಕಲ್ತಿರ್ಲೇಬೇಕಂತ ಏನಿಲ್ಲ. ಬಟ್ ಟೈಲರಿಂಗ್ ಪರಿಚಯ ಮಾಡ್ಕೊಂಡಿದ್ರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಮಾಮೂಲಿ ಸರ್, ಫೋನ್ ಯೂಸ್ ಬಿಸ್ನೆಸ್ ಬರುತ್ತೆ. ಹೌದು, ಟೈಲರಿಂಗ್ ಕಡೆಯಿಂದ ಇವ್ರಿಗೆ ಬಿಸ್ನೆಸ್ ಬರುತ್ತೆ. ಹೌದು ಸರ್. ಓಕೆ, ಆತರ ಬೇಕಾದ್ರೆ ಇದ್ ಮಾಡ್ಕೋಬಹುದು. ಮೇಡಮ್, ಈಗ ಕೆಲವೊಬ್ರು ಗೃಹಿಣಿಯರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಅಮ್ಮಂದಿರು ಇರ್ತಾರೆ, ಅವ್ರಿಗೆ ಏಜ್ ಅಂದ್ರೆ ಅವ್ರಿಗೆ ಎಜುಕೇಶನ್ ಮಾಡಿರಲ್ಲ, ಅಂತವ್ರಿಗೆ ಏನಾದ್ರು ತರಬೇತಿ ಕೊಡ್ತೀರಾ? ಯಾವ ತರ ಮೇಡಮ್? ಹೌದು ಸರ್, ನಾವೇ ನಿಮಗೆ ಫ್ರೀ ಟ್ರೈನಿಂಗ್ ಕೊಡ್ತೀವಿ ಸರ್. ನೀವೇ ಇಲ್ಲಿಗೆ ಬಂದ್ರೆ ನಾವು 1 ವೀಕ್ ಫ್ರೀ ಟ್ರೈನಿಂಗ್ ಕೊಡ್ತೀವಿ ಸರ್. 1 ವಾರ ಕೊಡ್ತೀರಿ? ಹೌದು. ಓಕೆ, ಇದು ಯಾವ ತರ ಆಪರೇಟ್ ಮಾಡ್ಬೇಕು, ಯಾವ ತರ ಔಟ್ಪುಟ್ ತೆಗಿಬೇಕು, ಮತ್ತೆ ಮಷಿನ್ ಯಾವ ತರ ಥ್ರೆಡ್ಡಿಂಗ್ ಆಗ್ಬೇಕು ಎಲ್ಲಾನು ತಿಳಿಸ್ಕೊಡ್ತಾರೆ? ಹೌದು ಸರ್, ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ. ಇದು ನಿಮ್ಗೆ ಏನು ಒಂದ್ ಥ್ರೆಡ್ ಹಾಕದ್ ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ಪ್ರತಿಯೊಂದು ನಾವೇ ಹೇಳ್ಕೊಡ್ತೀವಿ ಸರ್. ಓಕೆ, A to Z ಎಲ್ಲ ನೀವೇ ಹೇಳ್ಕೊಡ್ತೀರಾ? ಹೌದು ಸರ್. ಈಗ ಔಟ್ ಸೈಡ್ ಇರೋರ್ಗೂ ಕೂಡ ನಾವೇ ಟ್ರೈನಿಂಗ್ ಕೊಡ್ತೀವಿ ಸರ್. ಅವ್ರ ಪ್ಲೇಸಿಗೆ ಹೋಗಿ 2 ದಿನ ಫುಲ್ ಡೇ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಸರ್. 2 ದಿನ ಹೋಗ್ತೀರಿ ನೀವು? ಹೌದು ಸರ್. ಔಟ್ ಸೈಡ್, ಈಗ ಸಪೋಸ್ ಯಾರೋ ಹುಬ್ಳಿಯವ್ರು ತಗೊಂಡ್ರು, ಧಾರವಾಡದವ್ರು ತಗೊಂಡ್ರು ಅಂದ್ರೆ ಅವ್ರ ಜಾಗಕ್ಕೆ ಹೋಗಿ ಇನ್ಸ್ಟಾಲ್ ಮಾಡಿ 2 ದಿನ ಟ್ರೈನಿಂಗ್ ಕೊಟ್ಟು ಬರ್ತೀರಿ? ಹೌದು ಸರ್. ಓಕೆ, ಈ ಮಷಿನ್ ಇದೆ ಅಂತ ಹೇಳಿದ್ರೆ ನಿಮ್ದು, ಯಾಕಂದ್ರೆ ಸುಮಾರು ಜನ ಎಲ್ಲ ತಗೊಳ್ತಾರೆ, ಅವ್ರಿಗೆ ಇರುತ್ತೆ ನಾವ್ ಎಷ್ಟು ದುಡಿಬಹುದು ಈ ಮಷಿನ್ ಇಂದ ತಿಂಗಳ ಅಂತ ಇರುತ್ತೆ. ಯಾವ ತರ ಮೇಡಮ್? ಬನ್ನಿ ಸರ್, ನಾನು ತೋರಿಸ್ತೀನಿ. ಈಗ ನೋಡಿ ಸರ್, ಇದೇ ಬ್ಲೌಸ್ ಆದ್ರೆ ನಿಮ್ಗೆ 100 ರೂಪಾಯಿ 150 ರೂಪಾಯಿ ಅಷ್ಟೇ ಸರ್ ಖರ್ಚು ಬೀಳೋದು. ನಾರ್ಮಲ್ ಇಷ್ಟೇ? ಹೌದು, ವ್ಯಾಲ್ಯೂ ಇಲ್ಲ, ಏನು ವ್ಯಾಲ್ಯೂ ಇಲ್ಲ. ಬಟ್ ಅದೇ ನೀವು ಇದಕ್ಕೆ ಎಂಬ್ರಾಯ್ಡಿಂಗ್ ಮಾಡಿದ್ರೆ ಏನಿಲ್ಲ ಆದ್ರೂ 1000 ರೂಪಾಯಿ ಆದ್ರೂ ನಿಮಗೆ ಬಂದೇ ಬರುತ್ತೆ ಸರ್ ಒಂದಕ್ಕೆ. ಹೌದು, ಒಂದಕ್ಕೆ 1000 ರೂಪಾಯಿ ಅಂದ್ರೆ ನೀವು ದಿನಕ್ಕೆ 4 ಆದ್ರೂ ಮಾಡ್ಕೊಂಡ್ರು ಅಲ್ಲಿ 4000 ರೂಪಾಯಿ ಬಂದ್ಬಿಡುತ್ತೆ. ಅಂದ್ರೆ ನೀವು ತಿಂಗಳಿಗೆ 80,000 ಆದ್ರೂ ದುಡಿಬಹುದು ಸರ್. ಆರಾಮಾಗಿ ಅಲ್ವಾ? ಆರಾಮಾಗಿ ದುಡಿಬಹುದು. ಇದು ಆಮೇಲೆ ಇದು ಅಂದ್ರೆ ಮೀಡಿಯಂ ಇರುವಂತದಲ್ವಾ ಡಿಸೈನ್? ಹೌದು ಸರ್. ನೀವು ಇನ್ನ ಗ್ರ್ಯಾಂಡ್ ಡಿಸೈನ್ ದುಡಿತೀನಿ ಅಂದ್ರೂ ಕೂಡ ನೋಡಿ ಸರ್, ಫುಲ್ ಗ್ರ್ಯಾಂಡ್ ಡಿಸೈನ್ ಇದೆ. ಇದು ಗ್ರ್ಯಾಂಡ್ ಡಿಸೈನ್, ಇದಕ್ಕಿನ್ನೂ ರೇಟ್ ಜಾಸ್ತಿನಾ ಮೇಡಮ್? ಹೌದು ಸರ್, ನೋಡಿ ಸರ್, ನಿಮ್ಗೆ ಸ್ಲೀವ್ ಒಂದ್ ಸ್ಲೀವ್ ಎಷ್ಟಿದೆ ಅಂತ. ಓಕೆ, ಇದಕ್ಕೆ ಇದೇನಿಲ್ಲ ಅಂದ್ರೆ ನಿಮ್ಗೆ 2500 ರೂಪಾಯಿ ಮೇಲೆ ಇರುತ್ತೆ ಒಂದಕ್ಕೆ? ಹೌದು ಸರ್, ಒಂದಕ್ಕೆ 2500? ಹೌದು ಸರ್. 2 ಮಾಡಿದ್ರೆ 4000 ಬಂತು ಬಂದ್ಬಿಡ್ತು ಅಲ್ವಾ? ಓಕೆ, ಯಾವ ತರ ಬೇಕಾದ್ರೂ ಮಾಡ್ಕೋಬಹುದಲ್ವಾ? ಹೌದು.
ಆರಾಮಾಗಿ ಮಹಿಳೆಯರು ಮಾಡ್ಕೋಬಹುದು. ಆರಾಮಾಗಿ ಮಾಡ್ಕೋಬಹುದು ಸರ್. ಏನಂದ್ರೆ ಇಲ್ಲಾಂದ್ರೆ ಬ್ಲೌಸ್ ಅಷ್ಟೇ ಅಲ್ಲ, ಹಾ. ಫೋಟೋ ನೀವೀಗ ಬ್ಲೌಸ್ ಅಲ್ಲೇ ಮಾಡ್ಬೋದಾ, ಬ್ಲೌಸೇ ಕೊಟ್ಬಿಡ್ತಾರ, ದಿನಕ್ ನಾವ್ ಇಷ್ಟ ಬ್ಲೌಸ್ ಮಾಡ್ತೀವ ಅಂತ ಒಬ್ಬೊಬ್ರು ಕ್ವಶನ್ ಕೇಳ್ತಾರೆ ಸರ್. ಹೌದು. ಬರೀ ಬ್ಲೌಸೇ ಅಲ್ಲ ಸರ್, ಫೋಟೋ ಎಂಬ್ರಾಯ್ಡಿಂಗ್ ಕೂಡ ಅವ್ರು ಮಾಡ್ಕೋಬಹುದಲ್ಲ. ಏನ್ ಎಲ್ಲಾ ಬೇಕು? ತರ ಹೌದು ಸರ್. ಈಗ ಪ್ಲೈನ್ ಸ್ಯಾರಿ ತಂದ್ಬಿಟ್ಟು ಕೂಡ ಅದಕ್ಕೂ ಕೂಡ ಅವ್ರು ಎಂಬ್ರಾಯ್ಡಿಂಗ್ ಮಾಡ್ಬೋದು, ಕುರ್ತೀಸ್ ಮಾಡ್ಬೋದು. ಹೌದು, ಜಾಸ್ತಿ ದುಡ್ಡಿಗೆ ಕೊಟ್ಬಿಟ್ಟು ಬೇಕಾದ್ರೆ ಅವ್ರು ಸೇಲ್ ಮಾಡ್ಬೋದು ಅಲ್ವಾ? ಸಿಂಪಲ್. ಹೌದು ಸರ್. ಕೆಲವೊಬ್ರು ಮಹಿಳೆಯರು ಕೆಲವೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಹೌದು. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ ನಾವು ಅಲ್ಲೆಲ್ಲ ತುಂಬಾ ಪ್ರೆಷರ್ ಇದೆ ಅಂತ ಇರ್ತಾರೆ, ಅಂತವ್ರಿಗೆಲ್ಲ ಏನಂತ ಹೇಳ್ತಾರೆ, ಸಜೆಷನ್ ಮಾಡ್ತೀರಾ? ಹಾ ಸರ್, ಈಗ ಹೊರಗಡೆ ಹೋಗಿ ಅವ್ರು ದುಡಿತಿದ್ದಾರೆ ಅಂದ್ರೆ ಈಗ ಒಂದೊಂದ್ ರಜಾ ಕೇಳ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ ಸರ್. ಅದ್ರ ತಿಂಗಳೆಲ್ಲ ದುಡಿದ್ರು ಕೂಡ 15,000, ಹಂಗೇನಾದ್ರು ರಜಾ ಹಾಕೋದ್ರೆ ಅದ್ರಲ್ಲಿ ಬೇರೆ ದುಡ್ಡು ಕಟ್ ಮಾಡ್ತಾರೆ. ಅವ್ರಿಗೆ 15,000ದ್ರಲ್ಲಿ ಉಳಿಯೋದೇ ಇನ್ನೊಂದ್ 12,000 ಅನ್ಕೊಳ್ಳಿ. ಆ 12,000 ದುಡ್ಕೊಂಡಾಗ ಗಂಡನ್ ನೋಡ್ಕೋಬೇಕು, ಮಕ್ಳನ್ನ ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಅದಾಗೋದೇ ಇಲ್ಲ ಸರ್. ಈ ತರ ಮಿಷಿನ್ ಅವ್ರು ಒಂದ್ ಮನೇಲಿ ಇಟ್ಕೋಬಿಟ್ರೆ ಸರ್, ಏನಿಲ್ಲ ಅಂದ್ರೆ ದಿನಕ್ಕೆ 3-4 ಸಾವಿರನಾದ್ರೂ ದುಡಿಬಹುದು, ಆರಾಮಾಗಿ ದುಡ್ಕೋಬಹುದು. ಅವ್ರವ್ರೇ ಬಾಸ್. ಹಾ ಹೌದು ಸರ್. ಅವ್ರ ಮಕ್ಳನ್ನು ನೋಡ್ಕೋಬಹುದು, ಅವ್ರ ಗಂಡನ್ನು ನೋಡ್ಕೋಬಹುದು, ಫ್ಯಾಮಿಲಿ ಫುಲ್ ಅವ್ರು ನೋಡ್ಕೋಬಹುದು ಸರ್. ತೊಂದ್ರೆ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಾವು ಕಸ್ಟಮರ್ ಆತರ ನೋಡ್ಕೋತಿದ್ದಾರೆ. ನಡೀತಾ ಇದೆ, ಹಾ, ಹೌದು ರನ್ನಿಂಗ್ ಅಲ್ಲಿ sir. ತಗೋತಾ ಇದ್ದಾರೆ. ಹೌದು ಹೌದು. ಅಂದ್ರೆ ಒನ್ ಟೈಮ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆರಾಮಾಗಿ ಲೈಫ್ ಟೈಮ್ ಯೂಸ್ ಹಾ ಮಾಡ್ಕೋಬಹುದು. ಹೌದು ಸರ್. ಓಕೆ ಮೇಡಮ್, ಸರ್ವಿಸ್ ವಿಚಾರದಲ್ಲಿ ಯಾವ ತರ ಸಪೋರ್ಟ್ ಮಾಡ್ತೀರಿ ನೀವು? ಸರ್, ಇದು 7G ಮಾಡೆಲ್ ಆಗಿರೋದ್ರಿಂದ ಇದ್ರಲ್ಲಿ ಅಷ್ಟು ಸರ್ವಿಸ್ ಇಶ್ಯೂ ಅಂತ ಏನ್ ಬರಲ್ಲ ಸರ್. ಹಂಗು ನಾವು ಫಸ್ಟ್ ನಿಮ್ಗೆ ಹೇಳ್ಕೊಟ್ಟಿರ್ತೀವಿ, ನಿಮ್ಗೆ ಥ್ರೆಡ್ ಹಾಕೋದ್ ಯಾವ ತರ, ಮತ್ತೆ ಈ ಡಿಸ್ಪ್ಲೇ ಯಾವ ತರ ನೀವು ರನ್ ಮಾಡ್ಬೇಕಂತ ಹೇಳ್ಕೊಟ್ಟಿರ್ತೀವಿ. ಬಟ್ ಆದ್ರೂ ನಿಮಗೆ ಕನ್ಫ್ಯೂಸ್ ಇರುತ್ತೆ ಸರ್. ಹೌದು. ಥ್ರೆಡ್ ಏನಾದ್ರು ಉಲ್ಟಾ ಹಾಕಿರ್ತೀರಾ, ಇಲ್ಲಾಂದ್ರೆ ಮಿಸ್ ಆಗಿ ಸೆಟ್ಟಿಂಗ್ ಚೇಂಜ್ ಮಾಡಿರ್ತೀರಾ, ಇಷ್ಟೇ ಸರ್ ಮೇಜರ್ ಆಗಿ ಬರೋದು. ಹಂಗು ನಾವು ಫಸ್ಟ್ ವಿಡಿಯೋ ಕಾಲ್ ಮುಖಾಂತರ ಹೇಳಕ್ ಟ್ರೈ ಮಾಡ್ತೀವಿ. ನಿಮಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ ಟೆಕ್ನಿಷಿಯನ್ಸೇ ಬರ್ತಾರೆ ಸರ್, ನಿಮ್ ಪ್ಲೇಸ್ಗೆ ಬಂದು ನೋಡ್ಬಿಟ್ಟು ತಿಳಿಸ್ಕೊಡ್ತಾರೆ. ಹೌದು. ಏನೇ ಇದ್ರು ಸಪೋರ್ಟ್ ಮಾಡ್ಬೇಕು. ಹೌದು ಸರ್, ಏನೇ ಇದ್ರು ನಮ್ ಕಡೆಯಿಂದ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. 100%. 100% ಸರ್. ಯಾವ ತರ ಅಂತ ಒಂದು ಡೆಮೋ ತೋರಿಸಿ ಮಹಿಳೆಯರಿಗಾಗಿ. ಓಕೆ, ನಾನು ತಿಳಿಸ್ಕೊಡ್ತೀನಿ ಸರ್. ಸರ್ ನೋಡಿ ಸರ್, 3000 ಡಿಸೈನ್ ಇರೋ ಪೆನ್ ಡ್ರೈವ್ ಕೊಡ್ತೀವಿ ಸರ್. Okay. ಇದು ಪೆನ್ ಡ್ರೈವ್ ಹ್ಯಾಡ್ ಮಾಡ್ಬಿಟ್ಟು ಇದು 4 ಆಪ್ಷನ್ ಸರ್ ಬರೀ ಇರೋದು. ನಿಮ್ಗೆ ಯಾವ ಡಿಸೈನ್ ಬೇಕು ಅದನ್ನ ಸೆಲೆಕ್ಟ್ ಮಾಡೋದು. ಸೆಕೆಂಡ್ ಆಪ್ಷನ್ ನಿಮ್ಗೆ ಯಾವ ಕಡೆ ಬೇಕು ಅಂತ ಸರ್. ರೊಟೇಷನ್ ಇರುತ್ತೆ ಸೆಕೆಂಡ್ ಇಷ್ಟು ಆಪ್ಷನ್. simple. ಹೌದು ಸರ್. Okay. ಮೂರನೇದು ಕಲರ್ ಸೆಲೆಕ್ಷನ್ ಇರುತ್ತೆ, ನಿಮ್ಗೆ ಯಾವ ಕಲರ್ ಬೇಕು ಅಂತ. ನಾನೀಗ ಸಿಂಪಲ್ ಆಗಿ ಒಂದ್ ಕಲರ್ ಕೊಟ್ಟಿದ್ದೀನಿ ಸರ್. ಫೋರ್ತ್ ಒನ್ ನಿಮ್ಗೆ ಯಾವ ಪ್ಲೇಸ್ ಸಿಗ್ಬೇಕಂತ ಇರುತ್ತೆ ಸರ್. ಇದನ್ನ ಫ್ರೇಮ್ ಮೂವ್ ಮಾಡ್ಕೊಂಡು ನೀವು ಬೇಕಾದ್ರೆ ಅದು ರನ್ ಮಾಡ್ಬೋದು. ಇಷ್ಟೇ Okay. ಸರ್, ರನ್ ಮಾಡಿದ್ರೆ ಅದು ಆಟೋಮೆಟಿಕ್ ರನ್ ಆಗುತ್ತೆ. ಅಷ್ಟೇ. ಮೇಡಮ್, ಈಗ ಈ ಮಷೀನ್ ಅಲ್ವಾ ಈ ತರ ಎಲ್ಲ ಮಾಡಿರೋದು? ಹಾ, ಹೌದು ಎಲ್ಲ sir. ಈ ಡಿಸೈನ್ಸ್ ಎಲ್ಲ ಇದೇ ಮಷೀನ್ ಅಲ್ಲಿ ಮಾಡಿರೋದಾ? ನೋಡಿ ಸರ್, ಈ ಡಿಸೈನ್ ಎಲ್ಲ ನಾವ್ ಇದೇ ಮಿಷಿನ್ ಅಲ್ಲಿ ಮಾಡಿರೋದು. ನಿಮ್ಗೆ ಫಿನಿಶಿಂಗ್ ನೋಡಿ ಸರ್, ಮೇನ್ ಬೇಕಾಗಿರೋದೇ ನಿಮ್ಗೆ ಫಿನಿಶಿಂಗ್ ಅಲ್ವಾ? ಹೌದು. ಓಕೆ, ಯಾವ ತರ ಫಿನಿಶಿಂಗ್ ಫಿನಿಶಿಂಗ್ ನೋಡಿ ಸರ್. ಓಕೆ, ಯಾವ ತರ ಬೇಕಾದ್ರೆ ಫ್ರಂಟ್ ಬ್ಯಾಕ್ ಯಾವ ತರ ಡಿಸೈನ್ಸ್ ಇದೆ ಎಲ್ಲ ಮಾಡ್ಕೋಬಹುದು. ಹೌದು ಸರ್. ಓಕೆ, ಸೊ ಇದನ್ನು ಅಷ್ಟೇ ಅಲ್ವಾ? ಹೌದು ಸರ್. ನೋಡಿ ಓಕೆ, ಡಿಸೈನ್ಸ್ ಯಾವ ತರ ಡಿಸೈನ್ಸ್ ಕೊಟ್ಟಿದೀವಿ ಆ ತರ ಡಿಸೈನ್ಸ್ ಎಲ್ಲ ಇದಾಗುತ್ತೆ. ಹೌದು Okay, sir. ಇಲ್ಲಿ ವರ್ಕ್ ನಡೀತಾ ಇದೆ ಅಲ್ವಾ? ಹೌದು ಸರ್. ನೋಡಿ ಸರ್, ಆಟೋಮೆಟಿಕ್ ಅದೇ ನಿಮ್ಗೆ ಯಾವ ನೀಡಲ್ ಬೇಕೋ ಅದು ತಗೋಬಿಡುತ್ತೆ. ಆಟೋಮೆಟಿಕ್ ಡಿಟೆಕ್ಟ್ ಹೌದು. ಆಗುತ್ತೆ. ಈಗ ನೋಡಿ ಸರ್, ಅದು ಫುಲ್ ಡಿಸೈನ್ ಆದ ತಕ್ಷಣ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. Okay. ಮತ್ತೆ ಅದು ಥ್ರೆಡ್ ಕಟ್ ಆದ್ರೂ ಕೂಡ ಅದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸರ್. ಇಲ್ಲಿ ಗ್ರೀನ್ ಲೈಟ್ ಇರುತ್ತಲ್ಲ, ಇದು ನಿಮ್ಗೆ ರೆಡ್ ಲೈಟ್ ಬರುತ್ತೆ. ಬ್ಲಿಂಕ್ ಆಗುತ್ತೆ. ಹೌದು, So, ಈ ಆಟೋಮೆಟಿಕ್ ತರ. ಸ್ಟಾಪ್ ಆಗುತ್ತೆ. ಅದು ನಿಮ್ಗೆ ಬೀಟ್ ಸೌಂಡ್ ಮಾಡುತ್ತೆ ಸರ್. ಅವಾಗ ಬಂದು ನೀವು ಬೇಕಾದ್ರೆ ಥ್ರೆಡ್ ಹಾಕ್ಬಿಟ್ಟು ಆಮೇಲೆ ರನ್ ಮಾಡ್ಕೋಬಹುದು. ಓಕೆ, ಇಷ್ಟ ಸಿಂಪಲ್. ಏನೇ ಇದ್ರು ಅಷ್ಟೇ ಇನ್ಸ್ಟ್ರಕ್ಷನ್ sir. ಕೊಡುತ್ತೆ. ಹೌದು ಸರ್. ಏನೇ ಇದ್ರು ಅದಂತೂ ತೊಂದ್ರೆ ಮಾಡಲ್ಲ ಸರ್. ಅದು ಫಸ್ಟ್ ಆದ್ರೆ ಏನಾದ್ರು ಈಗ ಥ್ರೆಡ್ ಕಟ್ ಆದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡುತ್ತೆ. ಈಗ ಫುಲ್ ಎಂಬ್ರಾಯ್ಡಿಂಗ್ ಡಿಸೈನ್ ಮುಗಿತು ಅಂದ್ರೂ ಕೂಡ ಅದು ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಸರ್. ಮಹಿಳೆಯರಿಗೆ ಮಷಿನ್ ಜೊತೆ ಮತ್ತೆ ಏನೇನ್ ಕೊಡ್ತಾ ಇದ್ದೀರಾ ನೀವು? ಓಕೆ ಸರ್, ನಿಮ್ಗೆ ಈ ಮಿಷಿನ್ ಜೊತೆ ಏನೇನ್ ಸಿಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. Okay. ನೋಡಿ ಸರ್, ಒಂದು ಟೂಲ್ ಬಾಕ್ಸ್ ಸಿಗುತ್ತೆ, Okay. ಮತ್ತೆ UPS ಸಿಗುತ್ತೆ. ನಿಮ್ಗೆ ಈ ತರ ಲೋಗೋಸ್ ಹಾಕೋಕೆ ಫ್ರೇಮ್ ಸೆಟ್ ಕೂಡ ಸಿಗುತ್ತೆ ಸರ್. Okay. ಒಂದು ಬಾಬಿನ್ ಕೋನ್ ಸಿಗುತ್ತೆ, 2 ಜರಿ ಥ್ರೆಡ್ ಸಿಗುತ್ತೆ, 12 ಥ್ರೆಡ್ ಸಿಗುತ್ತೆ, ಮತ್ತೆ ಬಾಬಿನ್ ವೆಲ್ಡಿಂಗ್ ಮಿಷಿನ್ ಸಿಗುತ್ತೆ, ಮತ್ತೆ 5 ಕ್ಯಾಟ್ಲಾಗ್ ಬುಕ್ ಡಿಸೈನ್ ಬುಕ್ ಸಿಗುತ್ತೆ ಸರ್ ನಿಮ್ಗೆ. ಓಕೆ, 5 ಕ್ಯಾಟಲಾಗ್ ಇದೆ. ಹೌದು ಸರ್. ಒಂದ್ರಲ್ಲಿ ಇರೋ ಡಿಸೈನ್ ಇನ್ನೊಂದ್ರಲ್ಲಿ ಇರಲ್ಲ. ಬೇರೆ ಬೇರೆ ಟೈಪ್ ಇರುತ್ತೆ. ಹೌದು ಸರ್. Okay. ಮತ್ತೆ 2 ಮಿರರ್ ಶೀಟ್, ನಿಮ್ಗೆ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಸರ್. 1 ಇಯರ್ ಗ್ಯಾರಂಟಿ ಪ್ಲಸ್ ವಾರಂಟಿ ಇರುತ್ತೆ ಸರ್. Okay. ಇದ್ರ ಜೊತೆಗೆ 3000 ಡಿಸೈನ್ ಇರೋ ಪೆನ್ ಡ್ರೈವ್ ಸಿಗುತ್ತೆ, Okay. ಮತ್ತೆ ಒಂದು ಕ್ಯಾನ್ವಾಸ್ ರೋಲ್ ಸಿಗುತ್ತೆ ಸರ್. ರೋಲ್ ಕೊಡ್ತೀರಾ? ಹೌದು sir. ಓಕೆ, A to Z ಅವ್ರಿಗೆ ಯಾವುದೇ ಹೌದು ತರ sir. ದಿಕ್ಕತ್ತಿರ್ಲಾರ್ದಂಗೆ ಹೌದು. ಎಲ್ಲಾನು ಕೊಡ್ತೀರಾ ಅವ್ರಿಗೆ ಕಾಂಪ್ಲಿಮೆಂಟರಿ ಆಗಿ ಅಲ್ವಾ? ಹೌದು ಸರ್. ಓಕೆ, ಸೂಪರ್ ಮೇಡಮ್.